ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಸಚಿವ ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 2:45 ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಲ್ಪಟ್ಟಿದೆ. ರೇವಣ್ಣ ಪರ ಹಾಗೂ ಎಸ್ಐಟಿ ಪರ ವಕೀಲರ ವಾದ ಪ್ರತಿವಾದ. ಜಾಮೀನು ಕೊಡದಂತೆ ಎಸ್ಐಟಿ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಜಾಮೀನು ನೀಡುವಂತೆ ರೇವಣ್ಣ ಪರ ವಕೀಲರು ನಾಗೇಶ್ ಕೂಡ ಪ್ರತಿವಾದ ಮಂಡನೆ ಮಾಡಿದ್ದಾರೆ. ಬಹಳ ಪ್ರಮುಖ ವಿಚಾರಗಳನ್ನು ಕೂಡ ಇಲ್ಲಿ ಎಸ್ಐಟಿ ಪ್ರಸ್ತಾಪ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಜಾಮೀನು ಕೊಡಲೇಬಾರದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಕಾರಣ ಆರೋಪಿ ಒಬ್ಬ ಪ್ರಭಾವಿ ವ್ಯಕ್ತಿ, ಅವರ ಪ್ರಭಾವ ಬಳಸಿ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋ ಪ್ರಯತ್ನಗಳು ಕೂಡ ಆಗಬಹುದು ಈ ಪ್ರಕರಣದಲ್ಲಿ ಅಂತ. ಮತ್ತೊಂದು ವಿಚಾರ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ಪ್ರಾಥಮಿಕ ಹಂತದಲ್ಲಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ನೀಡಬಾರದು ಅನ್ನುವಂಥ ವಾದವನ್ನು ಮಂಡನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಇವತ್ತು ಓವರ್ ಆಲ್ ಕೋರ್ಟ್ನಲ್ಲಿ ಆಗಿರುವಂತಹ ವಾದ ಪ್ರತಿವಾದ ಆ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಈಗಾಗಲೇ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗಂಟೆಗಳ ಕಾಲ, ಅಂದರೆ 12 ಶುರುವಾಗಿದ್ದು ಈವರೆಗೂ ಕೂಡ ಸಾಕಷ್ಟು ವಾದ ಮತ್ತು ಪ್ರತಿವಾದ ನಡೀತು. ಒಂದು ಕಡೆ SIT ಪರ ವಕೀಲರು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅಂಥೇಳಿ ವಾದ ಮಾಡುವಂಥ ಕೆಲಸನ ಮಾಡಿದರು. ಅವರ ವಾದದ ಆಧಾರದ ಮೇಲೆ ಈಗ CV ನಾಗೇಶ್ ಅವರು ಕೂಡ ಪ್ರತಿವಾದ ಮಾಡುವಂಥ ಕೆಲಸನ ಮಾಡಿದರು. ಒಂದಷ್ಟು ಅಂಶಗಳನ್ನು, ಜೊತೆಗೆ SIT ಅಧಿಕಾರಿಗಳು ತನಿಖೆ ವೇಳೆ ಮಾಡಿರುವಂಥ ಒಂದಷ್ಟು ಲೂಪ್ ಹೋಲ್ಸ್ಗಳನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಯಾವಾಗ ಪ್ರಕರಣ ದಾಖಲಾಯಿತು, ಯಾವಾಗ ಘಟನೆ ಆಗಿದ್ದು, ಅವರ ಮಗ ಯಾವಾಗ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡಿದ, ಜೊತೆಗೆ A2 ಆರೋಪಿ ಏನಿದ್ದಾನೆ ಸತೀಶ್ ಬಾಬು, ಆತನನ್ನು ಯಾವಾಗ ಅರೆಸ್ಟ್ ಮಾಡಲಾಗಿತ್ತು, ಜೊತೆಗೆ ಆತ A2 ಅರೆಸ್ಟ್ ಮಾಡಿದ್ದು ಮತ್ತೆ ಸಂತ್ರಸ್ತೆ ರಕ್ಷಣೆ ಆಗಿದ್ದು. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಎಚ್.ಡಿ. ರೇವಣ್ಣ ಅವರು ಒಟ್ಟಿನಲ್ಲಿ ಈ ಪ್ರಕರಣ ಯಾವಾಗ ದಾಖಲಾಗುತ್ತೋ, ಯಾವಾಗ ಅವ್ರ ಬಂಧನ ಆಯಿತೋ, ನಂತರ ಆಗಿರುವಂತಹ ಬೆಳವಣಿಗೆಗಳು, ಪರಪ್ಪನ ಅಗ್ರಹಾರ ಜೈಲು ಸೇರುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಭಾವುಕರಾಗಿದ್ರು ಅಂತ ಕಣ್ಣೀರು ಹಾಕಿದ್ರು. ಬಟ್ ಈಗಲೂ ಮತ್ತೆ ಅಂಥದ್ದೇ ಒಂದು ಸನ್ನಿವೇಶ ನಡೆದ್ಬಿಟ್ಟಿದೆ. GT ದೇವೇಗೌಡ ಎದುರು ಎಚ್.ಡಿ. ರೇವಣ್ಣ ಕಣ್ಣೀರು ಹಾಕಿದ್ದಾರಂತೆ. ತಪ್ಪು ಮಾಡದೇ ಇರೋ ವಿಚಾರಕ್ಕೆ ಸಿಲುಕಾಕಿಸ್ಬಿಟ್ರು ನನ್ನನ್ನು ಅಂತ ಕಣ್ಣೀರು ಹಾಕಿದ್ದಾರಂತೆ. ಜೈಲಿನಲ್ಲಿ ರೇವಣ್ಣ ಭೇಟಿ ಬಳಿಕ GT ದೇವೇಗೌಡ ಈ ಹೇಳಿಕೆ ಕೊಟ್ಟಿದ್ದಾರೆ. ಎಚ್.ಡಿ. ರೇವಣ್ಣ ಜೈಲಿಗೆ ಹೋದ ದಿನದಿಂದ ಬಂದಿರಲಿಲ್ಲ, ಆರೋಗ್ಯ ಉಭಯ ಕುಶಲೋಪರಿ ವಿಚಾರಿಸೋದಕ್ಕೆ ಬಂದಿದ್ದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನೇನು ತಪ್ಪು ಮಾಡಿದ್ದೀನಿ? ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ, ಮಾತಾಡ್ಸಿಲ್ಲ, ಆ ಅಮ್ಮನ ಜೊತೆ ಮಾತಾಡಿಲ್ಲ. 6 ವರ್ಷ ಆಗಿದೆ, ನಾನು 6 ವರ್ಷ ಆಗಿದೆ. ನನ್ನನ್ನು ಸೇರಿಸಿ ನನಗೆ ಹಿಂಗೆ ಮಾಡಿದ್ದಾರೆ. ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಕೊಡಲಿ, ಇನ್ನೂ ಶಿಕ್ಷೆ ಕೊಡಲಿ, ಅನುಭವಿಸ್ಬೋದಾಗಿತ್ತು. ನಾನು ಏನೂ ತಪ್ಪೇ ಮಾಡಿದೆ, ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತಕ್ಕಂಥ ಒಂದು ಕೊರಗು ನೆನೆಸ್ಕೊಂಡಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ದುಃಖ ಪಡ್ತಾರೆ. ತುಂಬ ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಲಿ, ನಾನೇನು ತಪ್ಪು ಮಾಡಿದೆ ನನಗೆ ಈ ಶಿಕ್ಷೆ ಕೊಟ್ಟರಲ್ಲ ಅಂತ ಸ್ವಲ್ಪ ಕಣ್ಣೀರು ಹಾಕಿದರು. ಒಂದು 10 ನಿಮಿಷ, ಒಂದು 5 ನಿಮಿಷ. ನಾನೇನು ತಪ್ಪು ಮಾಡಿದ್ದೀನಿ? ನಾನು ನಿಜವಾಗ್ಲೂ ಆ ಸಂಬಂಧನೇ ಇಲ್ಲ, ಮಾತಾಡ್ಸಿಲ್ಲ, ಆ ಅಮ್ಮನ ಜೊತೆ ಮಾತಾಡಿಲ್ಲ. 6 ವರ್ಷ ಆಗಿದೆ, ನಾನು 6 ವರ್ಷ